ಇವಾಗ ಎಷ್ಟೋ ನಿರ್ದೇಶಕರುಗಳು ಅಥವಾ ಪ್ರೊಡ್ಯೂಸರ್ಗಳು ಹೇಳೋದಿದೆ, ಅಬ್ಬಾ ಆರ್ಟಿಸ್ಟ್ಗಳನ್ನ ನಮ್ಗೆ ಆಗ್ತಾ ಇಲ್ಲ, ಅವ್ರು ಮೇಂಟೈನ್ ಮಾಡೋದೇ ನಮಗೆ ಬಹಳ ಕಷ್ಟ, ಅವರ ಆ್ಯಟಿಟ್ಯೂಡ್ ಆಗಿರ್ಬೋದು, ಅವ್ರ ವರ್ತನೆ ಆಗಿರ್ಬೋದು, ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಅವರನ್ನು ಕ್ಯಾಮ್ರಾ ಮುಂದೆ ನಿಲ್ಲಿಸಿ ಆ್ಯಕ್ಟ್ ಮಾಡಿಸೋದೇ ನಮ್ಗೊಂಥರ ಚಾಲೆಂಜು ಅನ್ನೋ ಥರ ಆಗೋಗಿದೆ. ಆಗ ನಿರ್ದೇಶಕರುಗಳ ಮಾತುಗಳನ್ನು ನಟ ನಟಿಯರು ಹೇಗೆ ತಗೊಳ್ತಾ ಇದ್ರು, ಹೇಗೆ ಗೌರವಿಸ್ತಾ ಇದ್ರು ಅಂತ ಹೇಳಿ? ನನ್ನ ಅನುಭವದಲ್ಲಿ 2 ಎಕ್ಸ್ಟ್ರೀಮ್ಸ್ ಇದೆ. ಒನ್ ಎಕ್ಸ್ಟ್ರೀಮ್ಸ್, ಐ ವರ್ಕ್ ವಿತ್ ಅಮಿತಾಬ್, ವಿಷ್ಣು, ಈ ಥರದ ಸ್ಟಾರ್ಗಳ ಜೊತೆಗೆ ಸ್ವಲ್ಪ ಕೆಲಸ ಮಾಡಿದ್ದೀನಿ. ನಾನು ತುಂಬ ತಾರೆಗಳ ಜೊತೆ ಕೆಲಸ ಮಾಡಿದ್ದೀನಿ. ಸುದೀಪ್ ಮಾತಾಡಲಿಕ್ಕೆ ವಿಷ್ಣು ಅವರು, ರಾಜ್ಕುಮಾರ್ ಅವರು ಒಂದು ಹೂಮಳೆಗೆ ಒಂದು ಹಾಡು, ಶೀರ್ಷಿಕೆ ಹಾಡು ಹೇಳಿದ್ರು. ಇದು ಬಿಟ್ಟರೆ ಬಹುತೇಕ ನಾನು ಕಲಾವಿದರ ಜೊತೆಗೆ, ಅಂದರೆ ತಾರೆಗಳಲ್ಲದ ಕಲಾವಿದರ ಜೊತೆಗೆ ಹೆಚ್ಚು ನಾನು ವರ್ಕ್ ಮಾಡಿ. ಸಣ್ಣ ಪುಟ್ಟ ಕಿರಿಕಿರಿಗಳು ಬಿಟ್ಟರೆ ಸೆಟ್ಸಲ್ಲಿ ಸಣ್ಣ ಪುಟ್ಟದ್ದಿರುತ್ತೆ. ಏನೋ ಬಟ್ಟೆ ಬಂದಿಲ್ಲ, ಊಟ ಬರೋದು ಲೇಟ್ ಆಯಿತು, ತಡವಾಗಿ ಬಂದು ಬಯಸ್ಕೊಡೋರು, ರಮ್ಯಾನು 1-2 ದಿನ ಲೇಟಾಗಿ ಬಂದರು, ಇದು ಆ ಥರದ ಚಿಕ್ಕ ಪುಟ್ಟ ಕಿರಿಕಿರಿಗೆ ಎಲ್ಲ ಕುಟುಂಬದಲ್ಲಿರೋ ಹಾಗೆ. ಓವರಾಲ್ ಆಲ್ ಮೈ ಆರ್ಟಿಸ್ಟ್ಸ್ ಆರ್ ಜೆಮ್. ತುಂಬ ನನ್ನ ಮಾತನ್ನು ಗ್ರಹಿಸಿ, ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಮ್ಮ ಟೀಚರ್, ಇವ್ರಿಗೆ ಬೇರೆ ಈ ಥರ ಅಂತ ಅರ್ಥ ಮಾಡಿಕೊಂಡು ಕೆಲಸ ಮಾಡಿರೋಂಥವ್ರೆ. ಸಿನಿಮಾದ ಸೋಲು ಗೆಲುವುಗಳು, ಪ್ರಶಸ್ತಿ ಪಕ್ಕಕ್ಕಿಟ್ಬಿಡೋ ಎಲ್ಲರೂ ಕೂಡ ಹಂಗೆ ಮಾಡ್ಕೊಂಬಂದಿದ್ದಾರೆ. ಇವು ನನಗೆ ತುಂಬ ಅನ್ಬೇರಬಲ್ ಅಂತ ನಾನು ಒಬ್ಬ ನಟ ನಟಿನ ನೋಡಿಲ್ಲ. ಈಗ ಅಮೆರಿಕ 2ನಲ್ಲಿ ನಿರೂಪ್, ಪೃಥ್ವಿ, ಸಾನ್ವಿ 3 ಎಷ್ಟು ಅದ್ಭುತವಾದ ಪ್ರತಿಭೆಗಳು ಅಂದರೆ, ಎಷ್ಟು ಅದ್ಭುತವಾದಂತಹ ಒಳ್ಳೆಯತನ ಅಂದರೆ, ಆ ನಿರೂಪ್ ಎಷ್ಟು ಸಜ್ಜನ, ಆ ಪೃಥ್ವಿ ಎಂತಹ ಸೌಜನ್ಯ ಅಂದರೆ ತುಂಬ ತುಂಬ ಒಳ್ಳೆಯ ಹುಡುಗರು. ನಾನು ಸಿನಿಮಾನ ಪಕ್ಕಕ್ಕಿಟ್ಟು ಹೇಳ್ತಾ ಇದ್ದೀನಿ. ಆಸ್ ಎ ಇಂಡಿವಿಜುವಲ್ಸ್ ನನಗೆ ಈಗ ಇಷ್ಟು ನಾನು ಬಂದು ಇಂಡಸ್ಟ್ರಿಗೆ ಮೋರಾರ್ಲೆಸ್ 38-40 ವರ್ಷ, ಕೆಟ್ಟ ಕಲಾವಿದರು, ತೊಂದರೆ ಕೊಟ್ಟ ಕಲಾವಿದರು ಅಂತ ನನಗಿಲ್ಲವೇ ಇಲ್ಲಮ್ಮ. ಹಾನೆಸ್ಟ್. ಸಣ್ಣ ಪುಟ್ಟ ಕ್ಷುಲ್ಲಕ ವಿಷಯಗಳೇನೋ ಬಂದು ಹೋಗಿರುತ್ತೆ ಪ್ರೊಡಕ್ಷನ್ ಲೆವೆಲಲ್ಲಿ, ಅದು ಪ್ರೊಡ್ಯೂಸರ್ಗೆ, ಪ್ರೊಡಕ್ಷನ್ ಮ್ಯಾನೇಜರ್ಗೆ ಅಥವಾ ಕೋ ಆರ್ಟಿಸ್ಟ್ ಬಗ್ಗೆ ಏನೋ ಒಂದು ಚಿಕ್ಕ ಪುಟ್ಟ. ಅದು ಬಿಟ್ಟರೆ ಐ ನೆವರ್ ಫೈಂಡ್ ಫಾಲ್ಟ್ ಇನ್ ಎನಿ ಆಫ್ ಮೈ ಆರ್ಟಿಸ್ಟ್. ಇದನ್ನು ನಾನು ತುಂಬ ಅಭಿಮಾನದಿಂದ ಹೇಳ್ತೀನಿ. ತುಂಬ ಜನ ಹೇಳ್ತಾರೆ ಆ ಥರ, ವಿಷ್ಣು ಅವ್ರ ಜೊತೆ ನೀವು ಮಾಡೋಕ್ಕಾಗಲ್ಲ ಸರ್, ಅವ್ರನ್ನ ಯಾಕೆ ಸರ್ ಹಾಕ್ಕೋತೀರಿ, ಭಾಳ ಮೂಡಿ ಸಾರ್ ಅಂತ ನನಗೆ ಹೇಳಿದವ್ರೆ. ವಿಷ್ಣು ಹತ್ರ ಹೋಗಿ, ಸಾರ್ ಮೇಷ್ಟ್ರು ಅವ್ರ ಜೊತೆ ಹೋಗಿ ವರ್ಕ್ ಮಾಡ್ತಿರಲ್ಲ, ನಿಮ್ಮ ಕಮರ್ಷಿಯಲ್ ವ್ಯಾಲ್ಯೂ ಏನಾಗುತ್ತೆ ಸರ್ ಅಂತ ಅದೇ ವ್ಯಕ್ತಿಗಳು ಹೇಳಿದ್ದಾರೆ. ನಾನು ನಿಜ ಹೇಳಬೇಕಂದ್ರೆ ವಿಷ್ಣು ಅವ್ರ ಜೊತೆಗೆ ಆ ಪಾತ್ರ ಮಾಡಿಸುವಾಗ 4 ವರ್ಷ ಸ್ಕ್ರಿಪ್ಟ್ ನೆರೇಷನ್ನು, ಡಿಸ್ಕಷನ್ನು ಅವ್ರ ಮನೆಯಲ್ಲಿ, ನಮ್ಮ ಮನೇಲಿ, ಅವ್ರ ಮನೇಲಿ, ನಮ್ಮ ಮನೇಲಿ ನಿರಂತರವಾಗಿ ನಡೀತಾ ಇತ್ತು. ಎಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತಾ ಹೋದೆ. ಸರ್ ಹೀಗೆ ಇರುತ್ತೆ, ಇದು ಹೀಗೆ ಇರುತ್ತೆ, ನೀವು ಗಾಂಧಿ, ನೀವು ಇದೆಲ್ಲ ಹಾಕ್ಕೊಂಡು ಹೊಡೆಯೋದೇನು ಇರಲ್ಲ ಅಂತ ನಗ್ತಾನೆ ಅವ್ರಿಗೆ ಹೇಳಿ, ಏನೋ ಬೇರೆ ಥರ ಮಾಡ್ತಿರಲ್ಲ ಮಿಸ್ಟ್ರೆ ನೀವು ಅಂತ ಅನ್ನೋರು. ಬಟ್ ಒನ್ಸ್ ಹಿ ಅಕ್ಸೆಪ್ಟೆಡ್, ನಾಟ್ ಇವನ್ ಎ ಸಿಂಗಲ್ ಡೇ, ಸಿಂಗಲ್ ಶಾಟ್, ಹಿ ಅಬ್ಜೆಕ್ಟೆಡ್ ಮೈ ಡೈರೆಕ್ಟರ್ಸ್ ಪ್ಲೇಸ್. ನನ್ನ ನಿರ್ದೇಶಕನ ಸ್ಥಾನಕ್ಕೆ ಅವರು ಒಂದು ಚೂರು ಭಂಗ ತಂದಿಲ್ಲ. ಅಲ್ಲಿ ನನಗೆ ನಿರ್ದೇಶಕನ ಹಮ್ಮಿಲ್ಲ, ಅವರಿಗೆ ನಾಯಕನ ಅನ್ನುವಂಥ ಹಮ್ಮಿಲ್ಲ. ಹಂಗಿತ್ತು. ಇನ್ನು ಅನಂತ್ನಾಗಂತೂ ವೆರಿ ಗುಡ್ ಫ್ರೆಂಡ್ ಆಫ್ ಮೈ. ಅವ್ರ ಜೊತೆ ಯಾವ ವಿಚಾರ ಬೇಕಾದರೂ ಮಾತಾಡೋಕ್ಕೆ ಸಾಧ್ಯ ಇರೋವಂಥ ವೆಲ್ ರೆಡ್ ಮ್ಯಾನ್. ಐ ಡಿಸಗ್ರಿ ವಿತ್ ಹಿಮ್. ಅವ್ರ ಜೊತೆ ಅನೇಕ ವಿಷಯಗಳು ನನಗೆ ಸಹಮತ ಇಲ್ಲ, ಜಗಳಾಡ್ತಿದ್ವಿ. ಅವ್ರ ನಂಬಿಕೆ ನನ್ನ ನಂಬಿಕೆ ಬೇರೆ. ಬಟ್ ಸ್ನೇಹಕ್ಕೆ ಅತ್ಯಂತ ಯೋಗ್ಯ ಮನುಷ್ಯ, ಓದಿಗೆ, ವಿದ್ವತ್ತಿಗೆ ತಿಳ್ಕೊಂಡಿರೋರು. ಹಂಗಿದ್ದಾಗ ನಿಮ್ಮ ಮಧ್ಯೆ ಆಗುವಂತಹ ವಾಗ್ವಾದ, ಜಗಳ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅವರು ಮಹಾನ್ ಆಸ್ತಿಕರು, ನಾನು ನಾಸ್ತಿಕ. ಆ ವಿಷಯದ ಬಗ್ಗೆ ಜಗಳ ಆಡ್ತಿದ್ವಿ. ಬಟ್ ಕೆಲಸಕ್ಕೆ ಬಂದ ವಿಷಯಕ್ಕೆ ಬಂದಾಗ ಕಂಪ್ಲೀಟ್ಲಿ ಡೆಡಿಕೇಟ್ ಆಗಿರ್ತಾರೆ ಅನಂತು. ಅದು ಬಹಳ ಮುಖ್ಯ. ಎಲ್ಲರೂ ಒಂದೇ ಶ್ರುತಿಲಿ ಹಾಡಿದ್ರೆ ಏನು ಚಂದ, ಏನು ಚೆನ್ನಾಗಿರೋದು. ಬೇರೆ ಬೇರೆ ಹಾಡುಗಳಲ್ವ, ಜಗತ್ತು ಅಂದರೆ ವೈವಿಧ್ಯಮಯ ಅಲ್ವಾ. ಎಷ್ಟು ವೈವಿಧ್ಯತೆ ಇದ್ದರೆ ಜಗತ್ತಲ್ವಾ. ನಾನು ಹೇಳಿದಾಗೆ ನೀನು ಹೇಳಬೇಕು, ನೀನು ಹೇಳಿದ್ದೆ ನಾನು ಹೇಳಬೇಕು ಅಂದರೆ ಚಮಚಾಗಿರಿ ಆಗಿಬಿಡುತ್ತೆ. ಸೈಕೋಪ್ಯಾನ್ಸಿ ಇರಬಾರ್ದು. ಸೊ ಆ ಥರದ ಅಗ್ರಿ ಡಿಸಗ್ರಿ ಇವುಗಳ ಮಧ್ಯೆ ಯೋಚನೆ ಮಾಡುವಾಗ ನನ್ನ 15 ಚಿತ್ರಗಳಲ್ಲಿ ಕೆಲಸ ಮಾಡಿದಂತಹ ಕಲಾವಿದರು, ಹಿರಿಯರು, ಕಿರಿಯರು, ಪುಟ್ಟ ಕಲಾವಿದರು, ಮಕ್ಕಳು, ಈಗ ಬೇಬಿ ರೀತು ಸಿಂಗ್ ಮಾಡಿದ್ದಾಳೆ, ಎಂಥ ಮುದ್ದಾದ ಮಗು ಅದು.
ಐ ನೆವರ್ ಹ್ಯಾಡ್ ಎ ಪ್ರಾಬ್ಲಮ್ ಯಾವಾಗ ಗೊತ್ತಾಗುತ್ತೆ ಅಂದರೆ ಸ್ಕ್ರಿಪ್ಟ್ ರೀಡಿಂಗಲ್ಲಿ ಗೊತ್ತಾಗ್ಬಿಡುತ್ತೆ. ಅಲ್ಲೇ ಕರೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಓಕೆ. ಕೆಲವ್ರನ್ನ ಆಡಿಷನ್ನಿಗೆ ಕರೆದು ಆಡಿಷನ್ ಮಾಡುವಾಗಲೇ ಕಳಿಸ್ಬಿಟ್ಟಿದ್ದೀನಿ, ಇವ್ರ ಜೊತೆ ವರ್ಕ್ ಮಾಡೋಕ್ಕಾಗಲ್ಲ ಪ್ಲೀಸ್, ಬೇಡ, ಅವ್ರು ದೊಡ್ಡವ್ರು ಇರ್ಬೋದು, ನನಗಾಗಲ್ಲಪ್ಪ, ನೀವು ಬೇರೆ, ನೀವು ಹಂಗಿರಬೇಕು. ತುಂಬ ನಮಗೆ ಹೊಂದಿಕೆ ಆಗದಿದ್ದದನ್ನು ಪ್ರಾಜೆಕ್ಟ್ ಒಳಗೆ ಬಿಟ್ಕೋಬಾರ್ದು. ಪ್ರಾಜೆಕ್ಟ್ ಒಳಗೆ ಹೋಗಿಬಿಟ್ರೆ ಕಷ್ಟ. ಆಮೇಲೆ ವಿ ಹ್ಯಾವ್ ಟು ಪೇ ಹೆವಿ ಟ್ಯಾಕ್ಸ್.